ನಮ್ಗೆ ಖರ್ಚು ಕಮ್ಮಿ ಆಗಿರ್ತದೆ, ಉತ್ಪತ್ತಿನೂ ಚೆನ್ನಾಗಿ ಸಿಗುತ್ತೆ, ಇದ್ರಲ್ಲಿ ಇಳುವರಿ ಕೊಡ್ತದೆ, ಇದು ಚೆನ್ನಾಗಿದೆ. ಈಗ ನಾವು ಚೆನ್ನಾಗಿದ್ದಾಗ ನೋಡ್ಬೋದು, ನಮ್ದು ಸ್ವಂತ ತೋಟ ನಾವು ತಗೊಂಡು ಅದನ್ನು ಬೇಯಿಸಿ ರೆಡಿ ಮಾಡಿ ಅಡಿಕೆ ಎಲ್ಲಿ ಬೇಕಾದ್ರೂ ಬೈ ಮಾಡ್ತೀರಾ? ಎಲ್ಲಿ ಬೇಕಾದ್ರೂ ಡೆವಲಪ್ ಆಯ್ತು, ಇಳುವರಿ ಚೆನ್ನಾಗಿ ಕಟ್ತಾ ಇದೆ, ಡೆವಲಪ್ ಆಗಿದೆ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಚಿಲ್ಕುಂದ ಎಂಬ ಗ್ರಾಮದಲ್ಲಿದ್ದೀನಿ. ಇಡೀ ನಮ್ಮ ಭಾಗದಲ್ಲಿ ಮೈಸೂರು, ನಮ್ಮ ಹುಣಸೂರು, ಪಿರಿಯಾಪಟ್ಟಣ ಈ ಭಾಗದಲ್ಲೆಲ್ಲ ಅಡಿಕೆ ಕಾಯಿನ ಕೊಂಡುಕೊಳ್ಳುವಂಥವ್ರು ಅಡಿಕೆ ವ್ಯಾಪಾರಸ್ಥರು. ಸೊ ಅವರೇ ಬೇಯಿಸಿ ಮಾರಾಟನೂ ಮಾಡೋವಂಥ ರೈತರು. ಇವರು ತಮ್ಮವರಾದ ಮಹಾದೇವ ಸ್ವಾಮಿ ಅಣ್ಣ ಅಂತ ಆ ಕಡೆ ಇದ್ದಾರೆ. ಸೊ ಅವ್ರ ತೋಟಕ್ಕೆ ಬಂದಾಗ ಇವರು ಸಿಕ್ಕಿದ್ರು ನನಗೆ. ಸರ್, ಈ ಥರ ಇದೆ ನಿಮ್ಮ ತೋಟ, ಪ್ರಾಬ್ಲಮ್ ಇದೆ, ಒಂದು ಸ್ವಲ್ಪ ನಮ್ಮ ಫರ್ಟಿಲೈಸರ್, ಬಯೋ ಫರ್ಟಿಲೈಸರ್ ಡಾಕ್ಟರ್ ಸಾಯಿಲ್ ಒಳಸುರಿ ಬಳಸ್ಕೊಳ್ಳಿ, ಚೆನ್ನಾಗಾಗುತ್ತೆ ಅಂತ ನಾನು ಗೈಡ್ ಮಾಡಿದೆ. ಸೊ ಅವತ್ತಿಂದ ಇಲ್ಲಿ ಮತ್ತು ಇನ್ನೊಂದು ತೋಟ ಎಲ್ಲಿ ಸರ್ ಇರೋದು ನಿಮ್ಮದು? ಚಾಮರಾಜನಗರ. ಸೊ ಚಾಮರಾಜನಗರ ತೋಟಕ್ಕೂ ಮತ್ತು ಇಲ್ಲಿನ ತೋಟಕ್ಕೆ ಎರಡಕ್ಕೂ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ, ಅವ್ರ ವಿಳಾಸ, ಅವ್ರು ಏನು ಮಾಡ್ತಾರೆ ಅವ್ರನ್ನೇ ಪರಿಚಯ ಮಾಡಿಸ್ತೀನಿ. ಚಿಲ್ಕುಂದ ವೆಂಕಟೇಶ್ ಅಂತ, ನಾವು ಅಡಿಕೆ ಪ್ರೊಸೆಸ್ ಮಾಡೋದು, ಅಡಿಕೆ ವ್ಯಾಪಾರ ಮಾಡೋದು. ನಮ್ದು ಸ್ವಂತ ತೋಟ ನಾವು ತಗೊಂಡು ಅದನ್ನು ಬೇಯಿಸಿ ರೆಡಿ ಮಾಡಿ ಶಿವಮೊಗ್ಗ ನಾವು ಕಳಿಸೋದು ಮಾರ್ಕೆಟ್ಗೆ. ಶಿವಮೊಗ್ಗ ಮಾರ್ಕೆಟ್ ಕಳಿಸೋದು. ಅದ್ರ ನೋಡ್ದು ಕಳೆದ ವರ್ಷಕ್ಕೆ ಔಷಧಿ ನಿಮ್ಮ ತಕೊಂಡ್ಮೇಲೆ ಸ್ವಲ್ಪ ನಮಗೂ ಸಮಾಧಾನ ಆಯ್ತು, ಡೆವಲಪ್ ಆಯ್ತು, ಇಳುವರಿ ಚೆನ್ನಾಗಿ ಕಟ್ತಾ ಇದೆ, ಡೆವಲಪ್ ಆಗಿದೆ. ಇದರಿಂದ ಖುಷಿಯಾಗಿ ನಾನು 4 ಜನಕ್ಕೆ ಎಲ್ಲ ನಮ್ಮ ಕಸ್ಟಮರ್ಗಳಿಗೆ ಇದು ತಗೊಳ್ಳಪ್ಪ ಮಾಡಿ ಚೆನ್ನಾಗಿದೆ. ಇವರೆಲ್ಲಿ ಬಳಸಾದ್ಮೇಲೆ ಇವ್ರ ರೈತರು ಹನಗೂಡಲ್ಲಿದ್ದಾರೆ, ಕೆಲವರು ಹನಗೂಡು, ಕೋಟೆ ತಾಲೂಕಲ್ಲಿದ್ದಾರೆ, ಪಿರಿಯಾಪಟ್ಟಣ ತಾಲೂಕು. ಅವ್ರಿಗೆಲ್ಲ ಡಾಕ್ಟರ್ ಸಾಯಿಲ್ ಹಾಕಿ, ಯಾಕಂದ್ರೆ ವೆಯ್ಟ್ ಅಲ್ಲಿ ಇರ್ಬೋದು, ಸೊ ಕ್ವಾಲಿಟಿ ಇರ್ಬೋದು, ಸೊ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇವ್ರು ಏನ್ ಮಾಡಿದ್ದಾರೆ, ಇವ್ರ ರೈತರಿಗೂ ಹೇಳ್ತಾ ಇದಾರೆ, ಇವ್ರು ತಗೊಳೋ ತೋಟಗಳಲ್ಲಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಇವರು ಹೇಳಿದ್ದಾರೆ. ಪ್ರಾಡಕ್ಟ್ ಕೊಟ್ಟು ಸರ್ವಿಸ್ ಕೊಡ್ತಾ ಇದ್ದೀನಿ, ನಮ್ಮ ಡಾಕ್ಟರ್ ಸಾಯಿಲ್ ಒಳಸುರಿ ಕೊಟ್ಟು ಸರ್ವಿಸು ಕೊಡ್ತಾ ಇದ್ದೀನಿ. ಸೊ ಇವ್ರಿಗೂ ಅಷ್ಟೇ, ನಾವು ಏನೇ ಬೇಕಾದ್ರೂ ಸಲಹೆ ನಾವು ಕೊಡ್ತಾ ಇದ್ವಿ. ನೋಡಿ, ಆ ರೈತರು ಇವಾಗ ಹೇಳಿದ್ರಲ್ಲ, ಇದು ಬಹಳ ಮುಖ್ಯ. ನನಗೆ ಇಲ್ಲಿ ಕ್ವಾಲಿಟಿ ಬಂದಿದ್ದಕ್ಕೆ ನಾನು ಹೇಳಿದ್ದೀನಿ ಅಂತ. ಯಾವುದೇ ಒಂದು ವಿಷಯ ಹೇಳ್ಬೇಕಾದ್ರೆ ಅದು ಚೆನ್ನಾಗಿದ್ರೆ ಮಾತ್ರ, ಪ್ರಾಮಾಣಿಕತ್ವಾಗಿದ್ರೆ ಮಾತ್ರ ಅವ್ರು ಹೇಳಕ್ ಇಷ್ಟಪಡ್ತಾರೆ. ಸರ್, ಇವತ್ತು ಇದು ಎಷ್ಟು ವರ್ಷದ ತೋಟ ಸರ್? ಇದು 6 ವರ್ಷ. ಎಷ್ಟು ಗಿಡ ಇದೆ ನಿಮ್ದು? ಇಲ್ಲಿ ಎಷ್ಟು ಎಕರೆ ಇದೆ? ಇಲ್ಲಿ 6 ಎಕರೆ ಇದೆ. 6 ಎಕರೆ ಇದೆ. ಸೊ ನಿಮ್ದು 2 ಎಕರೆ ಬರುತ್ತಾ? ಈಗ ಏನ್ ಅನಿಸ್ತಾ ಇದೆ ನಿಮ್ದು? ಈಗ ನಮ್ ಡಾಕ್ಟರ್ ಸಾಯಿಲ್ 2 ಸರಿ ಕೊಟ್ಟಿದ್ರ, ಇದು ಸ್ಲರಿ ಒಂದ್ಸರಿ ಕೊಟ್ಟಿದ್ರ, ಏನ್ ಅನಿಸ್ತಾ ಇದೆ ಸರ್? ಸ್ವಲ್ಪ ನೆಮ್ಮದಿ ಆಯ್ತು, ನೋಡ್ಲಾಗಿ ಖುಷಿ ಆಯ್ತು. ಸ್ವಲ್ಪ ಖುಷಿಯಿಂದ ನಾನು ಬಾಕಿ ಎಲ್ಲ ಹೇಳ್ಬೇಕು ಕಸ್ಟಮರ್ಗಳಿಗೆ ಮಾಡ್ಲಪ್ಪ ಅಂತ. ಮೊದ್ಲು ಸರ್, ಇದಕ್ ಮುಂಚೆ ನಿಮ್ಗೆ ನೀವೇನೋ ಬೇರೆ ರಾಸಾಯನಿಕಗಳು ಬಳಸ್ತಾ ಇದ್ರೋ, ಏನ್ ಬಳಸ್ತಾ ಇದ್ರೋ ನನಗೆ ಗೊತ್ತಿಲ್ಲ. ಅವಾಗೂ ಇವತ್ತಿಗೂ ಗಿಡ ಏನು ಡಿಫ್ರೆನ್ಸ್ ಆಗಿದೆ? ಗಿಡ ಡೆವಲಪ್ ಆಗಿದೆ. ಈಗ ಗಿಡ ಡೆವಲಪ್ಮೆಂಟ್ ನಮ್ಗೆ ಇಂಪಾರ್ಟೆಂಟ್ ಗಿಡ ಡೆವಲಪ್. ಇದರಿಂದ ಖುಷಿ ಆಯ್ತು ನಮ್ಗೆ. ನೀವು ರೈತರಿಗೆಲ್ಲ ಒಂದು ಮಾಹಿತಿ ಕೊಡ್ಬೋದು. ಅವ್ರಿಗೆಲ್ಲ ಹಿಂಗಾಗಿದೆ, ನಾವು ಮಾಡಿದೀವಪ್ಪ ನಮ್ಮ ತೋಟ ಬಂದ್ ನೋಡಿ ಈ ತರ ಬಿಡ್ಬೋದು, ಇದನ್ನ ಬಿಟ್ರೆ ನಮ್ಗೆ ಖರ್ಚು ಕಮ್ಮಿ ಆಗಿರ್ತದೆ, ಉತ್ಪತ್ತಿನೂ ಚೆನ್ನಾಗಿ ಸಿಗುತ್ತೆ, ಇದ್ರಲ್ಲಿ ಇಳುವರಿ ಕೊಡ್ತದೆ, ಉತ್ಪತ್ತಿನೂ ಸಿಗುತ್ತೆ, ಖರ್ಚು ಕಮ್ಮಿ ಆಯ್ತದೆ ಬಾಕಿದು ಹೋಲಿಸ್ಕೊಂಡಾಗ. ಇದನ್ನ ಚೆನ್ನಾಗಿದೆ. ಈಗ ನಾವು ಚೆನ್ನಾಗಿದ್ದಾಗ ತಾನು ಇನ್ನೊಬ್ರು ಕೊಡ್ಬೋದು, ನಮ್ದೇ ಚೆನ್ನಾಗಿ ಹಿಂದೆ ಅಂತ ಬರ್ಬಾರ್ದು. ನಾವು ಫಸ್ಟ್ ನೋಡೋದು, ಅದಕ್ಕೆ ಪರೀಕ್ಷೆ ಮಾಡೋದು. ನಾವು ಪರೀಕ್ಷೆ ನಮ್ಗೆ ಓಕೆ ಆಯ್ತು, ಇದು ಓಕೆ ಆದಾಗ ನಾವು ಕಸ್ಟಮರ್ ಹೇಳಕ್ಕೂ ನಮ್ಗೆ ಧೈರ್ಯ ಇರ್ತದೆ. ಏನದು ಯಾತರ ತಿಳಿಸಿ ಜನಕ್ಕೆ ಹೇಳ್ತಿದೀವಿ, ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಅಂದ್ರೆ ಮಾಡೋರು ಮಾಡ್ತಾ ಇದ್ದಾರೆ. ಈಗ ನೀವು ಅಡಿಕೆ ಎಲ್ಲಿ ಬೇಕಾದ್ರೂ ಬೈ ಮಾಡ್ತೀರಾ, ಅಂದ್ರೆ ವ್ಯಾಪಾರ ಮಾಡ್ತೀರಾ? ಎಲ್ಲಿ ಬೇಕಾದ್ರೂ ಮಾಡ್ಬೇಕು, ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಬೈ ಮಾಡ್ತೀರಾ? ಓಕೆ. ಏನು ನಿಮ್ಗೆ ಈಗ ನಮ್ ಡಾಕ್ಟರ್ ಸಾಯಿಲ್ ಹಾಕಿರೋ ಯಾವಾದ್ರೂ ಕಟ್ ಮಾಡಿದ್ರಾ? ಮಾಡಿದೀವಿ. ಚೆನ್ನಾಗಿ ಕುಮಾರಣ್ಣ ಅಂತ ಅವ್ರು ಮಾಡಿದಾರ, ಅದನ್ನ ಬಾರಿ ಚೆನ್ನಾಗಿ ಇಳುವರಿ, ಒಳ್ಳೆ ಇಳುವರಿ ಕೊಡ್ತಾ ಇದೆ, ಒಳ್ಳೆ ಇಳುವರಿ ಕೊಡ್ತಾ ಇದೆ. ಸೊ ನಿಮ್ಗೆ ಅದೇ ಬಿಡ್ತಾ ಇರೋದು, ಸಮಾಧಾನ ಆಯ್ತಾ? ಸೊ ಇವತ್ತು ನೋಡಿದ್ರಲ್ಲ, ರೈತರು ನೇರವಾಗಿ ಮಾತಾಡ್ತಾ ಇದ್ದಾರೆ. ಸೊ ಈ ವಿಷಯ ಅರ್ಥಕೊಂಡು ಎಲ್ಲರೂ ಅಷ್ಟೇ ಡಾಕ್ಟರ್ ಸಾಯಿಲ್ ಒಳಸುರಿ ಬಳಸ್ಕೊಂಡು ಬೆಳೆನ ಚೆನ್ನಾಗಿ ತಗೊಂಡು, ಸೊ ಈ ಥರ ನಮ್ಮ ಅಡಿಕೆ ಬೈಯರ್ಸ್ ಇರ್ತಾರೆ, ಅವ್ರನ್ನೇ ಕರೆದ್ರೆ ಅವರೇ ಬೈ ಮಾಡ್ಕೊತಾರೆ, ಅಥವಾ ನಿಮ್ಗೆ ದೂರ ಆದರೆ ಬೇರೆಯವರು ಇರ್ತಾರೆ. ಸೊ ನೋಡಿಕೊಂಡು
ವ್ಯವಹಾರ ಮಾಡ್ಬೋದು ಅಂತ ನಾನು ಇವತ್ತು ಈ ರೈತನ ಪರಿಚಯ ಮಾಡ್ಸಕ್ ಬಂದೆ. ಸೊ ಇವತ್ತು ಈ ತೋಟ ನೋಡ್ತಾ ಇದ್ದೀರಾ, 6 ವರ್ಷದ ತೋಟ, ತುಂಬಾ ನೀಟಾಗಿ ಬರ್ತಾ ಇದೆ. ನಾನು ಪರಿಚಯ ಆಗಿ 1 ವರ್ಷ ಆಯ್ತು. ಇವ್ರ ತಮ್ಮವರು ಒಂದು 4 ವರ್ಷದಿಂದ ನಮ್ಮ ಡಾಕ್ಟರ್ ಸಾಯಿಲ್ ಬಳಸ್ತಾ ಇದ್ದಾರೆ. ಇವ್ರ ತಮ್ಮನ್ ನೋಡಿ ಇವ್ರ ಬದಲಾವಣೆ ಆಗಿದ್ದು. ಸೊ ಇವರು ಇವತ್ತು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ತಮ್ಮನ್ ನೋಡಿ ಅಣ್ಣ ಬದಲಾವಣೆ ಆದ್ರು. ಸೊ ಇವತ್ತು ಟೋಟಲ್ ಇದೇನು 6 ಎಕರೆ ಬೌಂಡ್ರಿ ಇದೆ, ಪೂರ್ತಿ ಇವರು 3 ಜನ ಅನಂತಮ್ಮನಲ್ವಾ ಸರ್? ಮಹದೇವಸಮ್ಮಣ್ಣ, ವೆಂಕಟೇಶಣ್ಣ, ಗಿರೀಶಣ್ಣ, 3 ಜನನು ಎಲ್ಲ ಈಗ ಡಾಕ್ಟರ್ ಸಾಯಿಲ್ ಇಲ್ಲಿ ಬಳಸ್ತಾ ಇರೋದು. ಸೊ ತುಂಬಾ ಚೆನ್ನಾಗಿದೆ. ಈ ಕಡೆ ಒಂದು 2 ವರ್ಷದ ತೋಟ ಒಂದಿದೆ, ನೋಡ್ಬೋದು ನೀವು. ತುಂಬಾ ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇವತ್ತು ನೋಡಿ, ಕಳೆ ಗಿಳೆ ಅಂತ ಏನು ತಲೆ ಕೆಡ್ಸ್ಕೊಂಡೆ ಆರಾಮಾಗಿ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಡಾಕ್ಟರ್ ಸಾಯಿಲ್ ಒಳಸೂರು ಇಲ್ಲಿ ಹಾಕೊಂಡು ಮಾಡ್ತಾ ಇದ್ದಾರೆ. ನೀವು ಹಂಗೆ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.